ಜಪಾನಲ್ಲಿ ಇಂಟ್ರೋವರ್ಟ್ಸ್ಗಳಿಗೆ ಅಂತಲೇ ರೆಸ್ಟೋರೆಂಟ್ಸ್ಗಳಲ್ಲಿ ಈ ತರ ಸಿಂಗಲ್ ಸೀಟಿಂಗ್ಸ್ ಇರುತ್ತೆ. ಇಲ್ಲಿ ಒಬ್ಬಂಟಿಯಾಗಿರೋದು ಕೂಡ ಒಂದು ಕಲ್ಚರ್. ಓಹಿತೋರಿ ಸಮ ಅನ್ನೋ ಒಂದು ಜಾಪನೀಸ್ ಟರ್ಮ್ ಇದೆ. ಈ ಅನಿಮೆ ನೋಡೋರ್ಗೆ ಇದು ಗೊತ್ತಿರುತ್ತೆ. ಈ ಟರ್ಮ್ ಮೀನಿಂಗ್ ಬಂದು ಒನ್ ಪರ್ಸನ್ ಅಥವಾ ಬೀಯಿಂಗ್ ಅಲೋನ್ ಬೈ ಚಾಯ್ಸ್ ಅಂತ ಹೇಳಿ. ಈ ಒಂದು ಟರ್ಮ್ ನ ಇಲ್ಲಿ ಬಹಳಷ್ಟು ಪಾಸಿಟಿವ್ ಆಗಿ ಎನ್ಕರೇಜ್ ಮಾಡ್ತಾರೆ. ರೆಸ್ಟೋರೆಂಟ್ಸ್ ಗಳಲ್ಲಿ ಒಂಟಿಯಾಗಿರೋರ್ಗಂತಲೇ ಈ ತರ ಸೆಪರೇಟ್ ಟೇಬಲ್ ಸೆಟಪ್, ಒಂದು ಐಪ್ಯಾಡ್ ಎಲ್ಲ ಇರುತ್ತೆ ಫುಡ್ ಆರ್ಡರ್ ಮಾಡೋದಕ್ಕೆ. ಫ್ರಂಟ್ ಈ ತರ ಕ್ಲೋಸ್ ಆಗಿರುತ್ತೆ. ಬರೀ ರೆಸ್ಟೋರೆಂಟ್ಸ್ ಗಳಲ್ಲಿ ಅಷ್ಟೇ ಅಲ್ಲದೆ ಈ ಅಲೋನ್ ಪೀಪಲ್ ಗಂತಲೇ ಇಲ್ಲಿ ಒನ್ ಪರ್ಸನ್ ಕರಾೋಕೆ, ಸೋಲೋ ಹೋಟೆಲ್ ರೂಮ್, ಸೋಲೋ ಟ್ರಾವೆಲ್ ಪ್ಲಾನ್ಸ್ ಅಂತಲೇ ಎಷ್ಟೋ ಐಡಿಯಾಸ್ ಗಳನ್ನ ತಂದಿದ್ದಾರೆ. ಬೇರೆ ಕಡೆ ಎಲ್ಲ ಬೀಯಿಂಗ್ ಅಲೋನ್ ಅಂದ್ರೆ ಡಿಪ್ರೆಷನ್, ಸ್ಯಾಡ್ ಅಂತ ಎಲ್ಲ ನೆಗೆಟಿವ್ ಆಗಿ ಕನ್ಸಿಡರ್ ಮಾಡಿದ್ರೆ, ಇಲ್ಲಿ ಬೀಯಿಂಗ್ ಅಲೋನ್ ಅಂದ್ರೆ ಜಾಪನೀಸ್ ಪ್ರಕಾರ ಸೆಲ್ಫ್ ರೆಸ್ಪೆಕ್ಟ್ ಲೈಫ್ ಸ್ಟೈಲ್ ಮತ್ತೆ ಎಂಜಾಯಿಂಗ್ ಯುವರ್ ಓನ್ ಕಂಪನಿ ಅಂತ ಹೇಳಿ ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡ್ತಾರೆ. ಯಾಕೆ ಇಲ್ಲಿ ಜಾಸ್ತಿ ಜನ ಒಬ್ರೇ ಇರೋಕೆ ಇಷ್ಟಪಡ್ತಾರೆ ಅಂದ್ರೆ, ಇಲ್ಲಿ ಮದುವೆ ಆಗೋರು ಸ್ವಲ್ಪ ಕಮ್ಮಿನೇ, ಆದ್ರೂ ತುಂಬಾ ಲೇಟ್ ಆಗಿ ಆಗ್ತಾರೆ. ಎಷ್ಟೋ ಜಾಪನೀಸ್ ಪೀಪಲ್ ನಾನು ಕೇಳಿದಾಗ ನಾರ್ಮಲಿ ಅವರು 40 to 45 ಇಯರ್ಸ್ ಮೇಲೆ ಮದುವೆ ಆಗೋದಂತೆ. ಇನ್ನೂ ಕೆಲವು ಜನ ನಮಗೆ ಫ್ರೀಡಮ್ ಬೇಕು ಅಂತ ಹೇಳ್ತಾರೆ. ಮತ್ತಷ್ಟು ಜನ ರಿಲೇಶನ್ಶಿಪ್ ಪ್ರೆಷರ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಹೀಗೆ ಹಲವಾರು ರೀಸನ್ ಇಂದ ಬಹಳಷ್ಟು ಜನ ಒಬ್ಬಂಟಿಯಾಗಿ ಇರೋಕೆ ಇಲ್ಲಿ ಇಷ್ಟಪಡ್ತಾರೆ. ಹಾಗೆ ಇಲ್ಲಿ ಪ್ರೈವಸಿಗೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಪಾಸಿಟಿವ್ ಆಗಿ ಎನ್ಕರೇಜ್ ಮಾಡೋದ್ರಿಂದ ಬಹಳಷ್ಟು ಜನ ಒಂಟಿಯಾಗಿ ಇರೋದಕ್ಕೆ ಇಷ್ಟಪಡ್ತಾರೆ.